ನನಗೆ ಗೊತ್ತು ನಿಂಗೆ ನನ್ನ ಮೇಲೆ ಸಿಟ್ಟು ಬಂದಿದೆ ಅಂತ. ಸಿಟ್ಟು ಬರೋ ಹಾಗೆ ಮಾಡಿದೆ ಅಂತನೂ ಗೊತ್ತು. ಇನ್ಯಾವತ್ತೂ ನೀನು ಮಾತು ಮುರಿಯೋ ಹಾಗೆ ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡೋ ಹಾಗೂ ಮಾತಾಡಲ್ಲ ನಾನು. ಸಾರಿ, ಹೀಗೆ ಪಬ್ಲಿಕ್ ಜಾಗದಲ್ಲಿ ಎಲ್ರೂ ಮುಂದೆ ಮನೆ ವಿಷಯ ಮಾತಾಡೋದು ನನಗೆ ಸರಿ ಅನ್ಸಲಿಲ್ಲ ಯುಕ್ತಿ. ಐ ಆಮ್ ಸಾರಿ ಟು ಪ್ರದ್ಯುಮ್ನ. ಆದರೂ ನಿನ್ ಮೇಲೆ ರೇಗ್ಬಾರ್ದಿತ್ತು ನಾನು. ಹೆಣ್ಮಕ್ಳ ಹತ್ರ ಮಾತಾಡಿದಾಗ ಧ್ವನಿ ಏರಿಸಬಾರ್ದು, ರೇಗ್ಬಾರ್ದು ಅಂತ ಮಾಯ ಹೇಳ್ಕೊಟ್ಟಿದ್ದಾರೆ. ಐ ಆಮ್ ಸಾರಿ. ಇಟ್ಸ್ ಓಕೆ ಪ್ರದ್ಯುಮ್ನ, ಪದೇ ಪದೇ ಸಾರಿ ಕೇಳಬೇಡ ನೀನು. ನನ್ನ ಗಂಡ ಆಗೋ ನೀನು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಬೋದು. ನಡೆಯೋಣ. ಎಲ್ಲಿಗೆ? ಎಂಗೇಜ್ಮೆಂಟ್ ರಿಂಗ್ ತಗೊಳಕ್ಕೆ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದ ಅರ್ಸು ಶೋರೂಮ್ ಏನು ದೂರ ಇಲ್ಲ, 10 ಮಿನಿಟ್ಸ್ ಆಗತ್ತೆ ಅಷ್ಟೇ. ಪ್ರದ್ಯುಮ್ನ, ಒಂದು ರಿಕ್ವೆಸ್ಟ್. ಏನ್ ಯುಕ್ತಿ, ನೀನ್ ರಿಕ್ವೆಸ್ಟ್ ಅಂತೆಲ್ಲ, ಪ್ಲೀಸ್ ಟೆಲ್ ಮಿ. ನಂಗೆ ಗೊತ್ತು ಮನೆಯವರೆಲ್ಲ ಅರ್ಸು ಡೈಮಂಡ್ನ ಹಾಕೊಳ್ಬೇಕು ಅಂತ ಅನ್ಕೊಂಡಿರ್ತಾರೆ. ಯುಕ್ತಿ, ನಮ್ಮ ಮನೇಲಿ ಮದ್ವೆ ಆದಾಗೆಲ್ಲ ಅರ್ಸು ವಜ್ರನೇ ಹಾಕೊಳ್ಳೋದು. ಅಮ್ಮನ್ಗೂ ಮಾಯಿಗೂ ಎಲ್ರಿಗೂ ಅಷ್ಟೇ. ಐ ನೋ, ಬಟ್ ನಂಗೆ ಒಂದು ರಿಂಗ್ ತುಂಬಾ ಇಷ್ಟ ಆಗಿದೆ. ಆದರೆ ಅದು ಅರ್ಸು ಡೈಮಂಡ್ ಅಲ್ಲ. ಆ ಡಿಸೈನ್ ನನಗೆ ಮುಂಚೆಯಿಂದನೂ ತುಂಬಾ ಇಷ್ಟ ಇತ್ತು. ನಾನು ಮದುವೆ ಆದಾಗ ಅದೇ ರಿಂಗ್ ಹಾಕೊಳ್ಬೇಕು ಅಂತ ತುಂಬಾ ಅನ್ಕೊಂಡಿದ್ದೆ. ಆದರೆ ಹಾಗಾದ್ರೆ ಅದೇ ರಿಂಗ್ ಕೊಡಿಸ್ತೀನಿ. ಥ್ಯಾಂಕ್ ಯು. ಬಾ. ಅಲ್ಲಿ ಚೇರ್ ಇದೆ ತಾನೆ, ಹೋಗಿ ಕುತ್ಕೋ. ಇಲ್ಲ, ನಾನು ಇಲ್ಲೇ ನಿಂತ್ಕೊತೀನಿ. ಅಣ್ಣ ಎಲ್ಲೋದ? ಬರ್ತಾ ಇದ್ದಾನೆ ಯುಕ್ತಿ ಜೊತೆ. ಅವಳಿಗೆ ಏನೋ ರಿಂಗ್ ಬೇಕು ಅಂತ. ಅಲ್ಲ, ಯುಕ್ತಿಗೆ ಬುದ್ಧಿನೇ ಇಲ್ಲ ಅನ್ಸುತ್ತೆ ಅಲ್ಲ? ನನ್ಗೂ ಅದೇ ಡೌಟ್, ಅಂದ್ರೆ ಅನುಮಾನ ಅಂತ. ಯುಕ್ತಿ ಎಂಬ ಪದದ ಅರ್ಥವೇ ಬುದ್ಧಿ ಎಂದು. ಎಲ್ರಿಗೂ ಗೊತ್ತು ಇಡೀ ಊರಲ್ಲಿ ಬೆಸ್ಟ್ ಜ್ಯುವೆಲ್ರಿ ಸಿಗೋದು ಅರ್ಸು ಡೈಮಂಡ್ಸ್ ಅಲ್ಲಿ ಅಂತ. ಆದ್ರೆ ಯುಕ್ತಿಗೆ ಬೇರೆ ಶೋರೂಮ್ ಅಲ್ಲಿರೋ ಉಂಗ್ರನೇ ಬೇಕಂತೆ. ಬಾಯಿ ಗೊತ್ತಾದ್ರೆ ಎಷ್ಟ್ ಸಿಟ್ ಮಾಡ್ಕೊಂತಾರಲ್ವಾ? ಎಷ್ಟ್ ಮಜಾ ಇದೆ ಅಲ್ವಾ ಇದು. ಹೆಸರು ಯುಕ್ತಿ, ಬುದ್ಧಿನೇ ಇಲ್ಲ. ಶಾಂತ ದುರ್ಗ ಅರಸ್ ಯಾವಾಗ್ಲೂ ಸಿಟ್ ಮಾಡ್ಕೋತಾ ಇರ್ತಾರೆ. ಎಕ್ಸ್ಕ್ಯೂಸ್ ಮೀ, ನಿಮ್ ಬೆಸ್ಟ್ ನೆಕ್ಲೆಸ್ ಕರೆಕ್ಷನ್ ತೋರಿಸಿ. ಓಕೆ ಸರ್. ಹೌದು, ಆಮ್ರಪಾಲಿ ಅವ್ರ ಮೇಲೆ ಟ್ರೈ ಮಾಡೋಣವಾ? ಅದಕ್ಕೆ ನಾನು ಕೇಳಿದ್ದು. ನೋಡೆ ಪುಟಾಣಿ, ನಿಮ್ ಅಣ್ಣನ್ ತಲೆಯಲ್ಲಿ ಬರೀ ಕೆಟ್ಟ ಜೋಕ್ಸ್ ಗಳೇ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ತರ ಒಳ್ಳೊಳ್ಳೆ ಐಡಿಯಾಸ್ ಗಳಿದೆ ಅಂತ ಗೊತ್ತಿರ್ಲಿಲ್ಲ. ನಂತರ ನೋಡಕ್ ಚೆನ್ನಾಗಿದ್ರೆ ಇದೇ ಪ್ರಾಬ್ಲಮ್. ನೀವೇನು ಮಾತನಾಡುತ್ತಿದ್ದೀರಿ? ನನಗೇನು ಅರ್ಥವಾಗುತ್ತಿಲ್ಲ. ಆಮ್ರಪಾಲಿ, ನೀವೇನು ಪ್ರಶ್ನೆ ಕೇಳ್ಬೇಡಿ, ನಾನು ಹೇಳ್ದಾಗ ಮಾಡಿ. ಈ ಫ್ಯಾಷನ್ ಡಿಸೈನರ್. ವಾವ್, ಈ ಪೀಸ್ ಸಖತ್ತಾಗಿದೆ. ಏನ್ ಸಖತ್ತಾಗಿ ಸೂಟ್ ಆಗ್ತಿದೆ ಒಡವೆ ನಿಮ್ಗೆ. ರಾಜ್ಕುಮಾರಿ ತರ ಕಾಣಿಸ್ತಿದ್ದಾಳೆ ಅಲ್ವಾ? ತರ ಅಲ್ಲ, ರಾಜ್ಕುಮಾರಿನೇ. ನಾನು ರಾಜಕುಮಾರಿ ಅಲ್ಲ, ಯೋಧೆ ನಾನು. ನನಗೆ ಈ ಆಭರಣಗಳ ಮೇಲೆ ಆಸಕ್ತಿಯೇ ಇಲ್ಲ. ಮತ್ತೆ ಏನ್ ಇಷ್ಟ ನಿಮ್ಗೆ? ಆಯುಧ, ಧನಸ್ಸು, ಭರ್ಜಿ, ಖಡ್ಗ. ಮೇಡಮ್, ನಮ್ಮ ಹತ್ರ ಆಂಟಿಕ್ ಕತ್ತಿಗಳಿದೆ. ಒಂದ್ ನಿಮಿಷ.
ನನ್ನ ಪದಕ ಕದ್ದವನು ಹುಲಿಯ ಮುದ್ರೆ ಇದ್ದ ಉಂಗುರವನ್ನು ಧರಿಸಿದ್ದ. ಅವನಿಗೆ ಕದಿಯಲು ನನ್ನ ಪದಕವೇ ಬೇಕಿತ್ತೆ. ಅವನು ಕದಿಯದಿದ್ದರೆ ಇಷ್ಟು ಹೊತ್ತಿಗೆ ರಾಜಕುಮಾರನನ್ನು ಹುಡುಕಿರುತ್ತಿದ್ದೆ. ಎಷ್ಟು ಸುಂದರವಾಗಿದೆ ಈ ಕತ್ತಿ. ಇದನ್ನು ನೋಡುತ್ತಿದ್ದರೆ ಶಸ್ತ್ರಾಭ್ಯಾಸ ಮಾಡಬೇಕೆನಿಸುತ್ತಿದೆ. ಆಮ್ರಪಾಲಿ ಪ್ರಾಕ್ಟೀಸ್ ಇಲ್ಲಿ ಮಾಡ್ತಾರ, ಇಡು ಅದನ್ನ ಅಲ್ಲಿ. ಏ ಅಣ್ಣ ಬಂದ. ಅರೆ ಆಮ್ರಪಾಲಿ, ಕತ್ತಿ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲೇ ಸ್ಪೋರ್ಟ್ ಪ್ರಾಕ್ಟೀಸ್ ಎಲ್ಲ ಶುರು ಮಾಡ್ಬಿಟ್ರು. ಹೌದಾ? ರಾಜಕುಮಾರ ಹತ್ತಿರವಿದ್ದಾಗ ನಿನ್ನ ಕೈಯಲ್ಲಿರುವ ಪದಕ ಹೊಳೆಯುತ್ತದೆ. ಯಾವ್ದ್ ಸರ್ ಅದ್ ಲಾಕೆಟ್ ಫುಲ್ ಹೊಳಿತಾ ಇದೆ? ಆಮ್ರಪಾಲಿ, ಎಲ್ಲಿ ಹೋಗ್ತಾ ಇದ್ದೀರಾ? ಏ ಕತ್ತಿ ಬೇರೆ ತಗೊಂಡು ಹೊಟ್ಟೋದ್ರು. ಅಮೃಪಾಲಿ, ನಿಂತ್ಕೊಳ್ಳಮ್ಮ, ನಿಂತ್ಕೊಳ್ಳಮ್ಮ. ನನ್ನ ದಾರಿಗೆ ಅಡ್ಡ ಬರಬೇಡಿ. ಏನಟ ಬರ್ಬಾರ್ದು, ಹೊಡೆದೆಲ್ಲ ಕತ್ಕೊಂಡು ಓಡೋಗ್ತಾ ಇದೆಯಾ? ನನ್ನನ್ನು ಕ್ಷಮಿಸು ಕಾವಲುಗಾರ. ಇದು ಈಶ್ವರಿ ಅತ್ತೆ ರೂಮ್ ಅಲ್ವಾ? ಲಾಕೆಟ್ ವಾಪಸ್ ಕೊಡಿ ಈಶ್ವರಿ. ನನ್ನ ಉತ್ತರ ಏನಿರ್ಬೋದು ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ಅದಕ್ಕೆ ಸುಮ್ಮನೆ ಲಾಕೆಟ್ನ ವಾಪಸ್ ಕೊಡು. ನನ್ನ ಕೆಲಸ ನೀವು ಮಾಡಲಿಲ್ಲ ಅಂದರೆ ನನಗೂ ಏನಾದ್ರು ಶ್ಯೂರಿಟಿ ಬೇಕಲ್ವಾ? ಎಲ್ಲ ಹಾಲಲ್ಲಿದ್ದಾರೆ. ಮತ್ತೆ ನೋಡಿ. ಎರಡೆರಡು ಸರಿ ನೋಡಿದೀನಿ ಗುರುಗಳೇ. ಏನಾದ್ರೂ ತೊಂದರೆ ಇದೆಯಾ ಸೌಮ್ಯಾಜಿಗಳೇ? ಹೌದಮ್ಮ, ತೊಂದರೆ ಇದೆ. ತೊಂದರೆ ಇದೆಯಾ? ಏನಂತ ತೊಂದರೆ? ಈ ಮದ್ವೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಜಾತಕ ಕೂಡ್ತಾ ಇಲ್ವಾ ಸೌಮ್ಯಾಜಿಗಳೇ? ಜಾತಕ ಕೊಡೋದಕ್ಕೆ ಸಾಧ್ಯ ಇಲ್ಲಮ್ಮ. ಅಂದ್ರೆ ಈ ಮದ್ವೆ ಆಗಲ್ಲ ಅಂತ ಆಯ್ತು. ಕೇಳಿಸ್ಕೊಂಡ್ಯಾ ಈಶ್ವರಿ? ನಿನ್ನ ಮಗಳ ಜಾತಕದಲ್ಲಿ ಏನೋ ದೋಷ ಇದೆಯಂತೆ. ಸಮಸ್ಯೆ ಹುಡುಗಿ ಜಾತಕದಲ್ಲ, ನಿಮ್ಮ ಮೊಮ್ಮಗನ ಜಾತಕದಲ್ಲಿ. ಏನ್ ಹೇಳ್ತಿದ್ದೀರಾ ಸೌಮ್ಯಾಜಿಗಳೇ? ನಿಮ್ಮ ಮೊಮ್ಮಗ ಅಲ್ಪಾಯುಷಿ. ಜಾತಕದ ಪ್ರಕಾರ ಅವನು ಇಷ್ಟು ದಿನ ಬದುಕಿರೋದೇ ಹೆಚ್ಚು.
ಕಾವಲುಗಾರ ಮಾನವರೇ, ನಾನು ಹೋಗಲೇಬೇಕು. ಅಮ್ರಪಾಲಿ, ಆಪತ್ ಬಾಂಧವ, ನನ್ನ ಪದಕ. ನನ್ ಮಾತು ಕೇಳಿ ಪ್ಲೀಸ್. ಇದೊಂದು ಬಾರಿ ನನ್ನ ಮಾತು ಕೇಳು ಆಪತ್ ಬಾಂಧವ. ನನ್ನ ಪದಕ ಕದ್ದ ಕಳ್ಳ ಓಡಿ ಹೋಗುತ್ತಿದ್ದಾನೆ, ಅವನನ್ನು ಹಿಡಿಯಲೇಬೇಕು. ನನಗೆ ಸಹಾಯ ಮಾಡು. ಮಾಡ್ತೀನಿ, ಒಂದ್ ನಿಮಿಷ. ಸ್ಟೋರ್ ಮ್ಯಾನೇಜರ್ ನೀವೇ ಅಲ್ವಾ? ಹೌದು ಸರ್. ನಾನ್ ಯಾರು ಅಂತ ಗೊತ್ತಾ ನಿಮ್ಗೆ? ಗೊತ್ತು ಸರ್, ಅರಸೋ ಡೈಮಂಡ್ಸ್ ಅವರಲ್ವಾ, ಪ್ರದ್ಯುಮ್ನ ಅರಸ್. ಎಕ್ಸಾಕ್ಟ್ಲಿ. ಈ ಒಡವೆ, ಈ ಕತ್ತಿ ಜವಾಬ್ದಾರಿ ನಂದು. ಅವ್ರನ್ನ ಬಿಡಿ. ಸರ್, ಹಾಗೆಲ್ಲ ಅಲೋ ಮಾಡಕ್ ಆಗಲ್ಲ ಸರ್. ಎಕ್ಸ್ಕ್ಯೂಸ್ ಮೀ. ಬನ್ನಿ ಆಮ್ರಪಾಲಿ. ಈ ಲಾಕೆಟ್ ಅಮ್ಮಂದಲ್ವಾ? ಅಮ್ಮನ್ ಬಾಕ್ಸ್ನಲ್ಲಿ ಈ ಲಾಕೆಟ್ನ ಚಿಕ್ಕವಳಿದ್ದಾಗಿಂದ ನೋಡಿದ್ದೀನಿ. ಮತ್ತೆ ಈಶ್ವರಿ ಅತ್ತೆ ಈ ಲಾಕೆಟ್ನ ಪ್ರದ್ಯುಮ್ನಂದು ಅಂದ್ರಲ್ಲ. ಪ್ರದ್ಯುಮ್ನ ಇದನ್ನ ಯಾವತ್ತೂ ಹಾಕೊಂಡಿದ್ದೆ ನಾನು ನೋಡಿಲ್ಲ. ಅಮ್ಮನೂ ಈ ವಿಷಯ ಮಾತೇ ಆಡಿಲ್ಲ. ಡಿಸೈನ್ ನೋಡಿದ್ರೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಅಮ್ಮಂಗೆ ಯಾರು ಇದನ್ನ ಕೊಟ್ಟಿರಬಹುದು? ಈಶ್ವರಿ ಅತ್ತೆಗೆ ಇದ್ರ ಮೇಲೆ ಯಾಕೆ ಕಣ್ಣಿದೆ?